ಬಾಗೇಪಲ್ಲಿ ವಿಧಾನಸಭೆ ಕ್ಷೇತ್ರದ ಗುಡಿಬಂಡೆ, ಬಾಗೇಪಲ್ಲಿ, ಪಾತಪಾಳ್ಯ, ಚೇಳೂರು ಪದವಿ ಪೂರ್ವ ಕಾಲೇಜು ಸೇರಿ ಒಟ್ಟು 3 ಕೊಠಡಿಗಳ ನಿರ್ಮಾಣಕ್ಕೆ ತಲಾ 75 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಬೇಕು. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕು. ಹಾಗೂ ನೂತನ ಕಟ್ಟಡದ ಕಾಮಗಾರಿಯಲ್ಲಿ ಯಾವುದೇ ರಾಜಿ ಇಲ್ಲ. ಕಳಪೆ ಕಾಮಗಾರಿ ನಡೆಸಿದರೆ ಗುತ್ತಿಗೆದಾರನ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರು. ನಮ್ಮ ಸರ್ಕಾರ ವಿವೇಕಾನಂದ ಒಂದು ಸ್ಕೀಮ್ನಲ್ಲಿ ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಕ್ಷೇತ್ರಕ್ಕೆ ಸುಮಾರು 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಗುಡಿಬಂಡೆಗೆ 75 ಲಕ್ಷ, ಬಾಗೇಪಲ್ಲಿಗೆ 75 ಲಕ್ಷ, ಪಾತಪಾಳ್ಯಕ್ಕೆ 75 ಲಕ್ಷ, ಚೇಳೂರಿಗೆ 75 ಲಕ್ಷ. ಇದು ನಮ್ಮ ಫಸ್ಟ್ PU, ಸೆಕೆಂಡ್ PU ಇರುವಂಥ ಶಾಲೆಗಳಿಗೆ ಶಾಲಾ ಕಟ್ಟಡ ಕೊಟ್ಟಿರೋದು. ಈ ದಿನ ನಾನು ಬಾಗೇಪಲ್ಲಿಯಲ್ಲಿ ಆಲ್ರೆಡಿ ಗುಡಿಬಂಡೆಯಲ್ಲಿ ಕೆಲಸ ನಡೀತಾ ಇದೆ, ಚೇಳೂರಲ್ಲಿ ಕೆಲಸ ನಡೀತಾ ಇದೆ. ಇವತ್ತು ಬಾಗೇಪಲ್ಲಿ ಗುದ್ದಲಿ ಪೂಜೆ ಮಾಡಿದ್ದೀನಿ. ಅತಿ ಬೇಗ ಆ ಕಟ್ಟಡ ಕೊಟ್ಟು ಆ ಮಕ್ಕಳಿಗೆ ಅನುವು ಮಾಡ್ಕೊಳ್ಳೋದ್ರ ಕೆಲಸ ಮಾಡೋಕ್ಕೆ ಹೇಳಿದ್ದೀನಿ. ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀನಿ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿ ಬಂದು ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ನನ್ನ ಮಾತನ್ನು ಹೇಳಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ರೂಪಾ ವೈ, BEO ತನುಜಾ, ಸಮನ್ವಯ ಅಧಿಕಾರಿ ಆರ್ ವೆಂಕಟರಾಮ್, ಆರ್ ಹನುಮಂತರೆಡ್ಡಿ, ಉಪನ್ಯಾಸಕ ಎನ್ ನಾಗರಾಜ್, ಅಮೀರ್ ಜಾನ್, ನಾರಾಯಣಪ್ಪ, ವೆಂಕಟರಾಮರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.